ರಾಜ್ಯದಲ್ಲಿ ಹೃದಯಾಘಾತ ಸಾವು ಯಾಕೋ ನಿಲ್ಲುವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ಪ್ರತಿನಿತ್ಯ ಬೆಳ್ಳಂಬೆಳಗ್ಗೆನೇ ಹಲವು ಜಿಲ್ಲೆಗಳಿಂದ ಈ ರೀತಿ ವರದಿಯಾಗ್ತಾ ಇದೆ. ನೋಡಿ, ಜಮೀನಿನಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವ ರೈತ ಕೂಡ ಆತ್ಮಹತ್ಯೆಗೆ ಬಲಿಯಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಅಂತಕ್ಕಂಥದ್ದು ನಿಲ್ತಾ ಇಲ್ಲ. ಇವತ್ತು ಇಬ್ಬರು ರೈತರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಒಬ್ಬರು ಜಮೀನಿನಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ರೆ, ಇನ್ನೊಬ್ಬರು ಜಮೀನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾಗ ಸಾವಾಗಿದೆ. ಒಂದು ಹಾಸನ ಜಿಲ್ಲೆಯಲ್ಲಿ, ಮತ್ತೊಂದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಲ್ಲಿ. ರೈತರು ಸಾಮಾನ್ಯ ಕಷ್ಟಪಟ್ಟು ಜಮೀನಲ್ಲಿ ದುಡಿತಾರೆ, ತುಂಬ ಆರೋಗ್ಯವಂತರಾಗಿರ್ತಾರೆ, ನಿಸರ್ಗದ ಮಡಿಲಲ್ಲಿರ್ತಾರೆ, ಪೊಲ್ಯೂಷನ್ ಇರಲ್ಲ ಹಳ್ಳಿಗಳಲ್ಲಿ, ಹಾಗಾಗಿ ಆರೋಗ್ಯವಂತರಾಗಿರ್ತಾರೆ ಅಂತೆಲ್ಲ ನಾವು ಮಾತಾಡ್ಕೋತೀವಿ. ನೋಡಿ, ರೈತರೇ ಮೃತಪಡ್ತಾ ಇದ್ದಾರೆ. ಫಿಟ್ ಆ್ಯಂಡ್ ಫೈನ್ ಆಗಿರ್ತಕ್ಕಂಥವ್ರು, ಜಿಮ್ಮಲ್ಲಿ ಬೆವರು ಸುರಿಸ್ತಕ್ಕಂಥವ್ರು, ಇಂಥವರು ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಿರೋದು ಅತ್ಯಂತ ಕಳವಳಕಾರಿ ವಿಚಾರ. ಹಾಗಾದರೆ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಲ್ಲ ಅನ್ನೋ ಪ್ರಶ್ನೆ ಮೂಡುತ್ತೆ. ಎಲ್ರಿಗೂ ಆಗ್ತಾ ಇದೆ, ಎಲ್ಲ ವಯೋಮಾನದವ್ರಿಗೂ ಆಗ್ತಾ ಇದೆ, ಎಲ್ಲ ರೀತಿ ಕೆಲಸ ಮಾಡೋರಿಗೂ ಆಗ್ತಾ ಇದೆ. ಹಾಗಾಗಿ ಇದು ತುಂಬ ಆತಂಕದ ವಿಚಾರ. ಹೃದಯಾಘಾತಕ್ಕೆ ಇಬ್ಬರು ರೈತರು ಬಲಿಯಾಗಿರ್ತಕ್ಕಂಥ ವಿಚಾರ ತುಂಬ ಆತಂಕದ ವಿಚಾರ ಇದು. ಒಬ್ಬರು ಹಾಸನ ಜಿಲ್ಲೆ, ಮತ್ತೊಬ್ಬರು ಶಿವಮೊಗ್ಗ ಜಿಲ್ಲೆ ಸಾಗರ.